ಸುವರ್ಣಸೌಧದ ಮೊದಲ ಮಹಡಿಯಲ್ಲಿ ಹೈಡ್ರಾಮಾ. ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಂಬಲಿಗರು ಸಿಟಿ ರವಿ ವಿರುದ್ಧ ಮುಗಿಬಿದ್ದಿದ್ದಾರೆ. ಸುವರ್ಣಸೌಧಕ್ಕೆ ನುಗ್ಗಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬೆಂಬಲಿಗರು. ಸಿಟಿ ರವಿ ಮೇಲೆ ಹಲ್ಲೆಗೂ ಕೂಡ ಯತ್ನಿಸಿದ್ದಾರೆ. ಸುವರ್ಣಸೌಧದ ಮೊದಲ ಮಹಡಿಯಲ್ಲಿ ಬೆಂಬಲಿಗರು ಗಲಾಟೆಯನ್ನ ನಡೆಸ್ತಾ ಇದ್ದಾರೆ. ಸಿಟಿ ರವಿಗೆ ಈಗ ಪೊಲೀಸರಿಂದ ರಕ್ಷಣೆಯನ್ನು ಒದಗಿಸಲಾಗಿದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಂಬಲಿಗರನ್ನ ಈಗ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ನೋಡ್ತಾ ಇದ್ರಿ ದೃಶ್ಯದಲ್ಲಿ ಏನಾಗ್ತಾ ಇದೆ ಅಲ್ಲಿ ಅಂತ. ಇದು ಸುವರ್ಣಸೌಧದ ಮೊದಲ ಮಹಡಿ. ಮೊದಲ ಮಹಡಿಯ ಗೇಟನ್ನು ಕ್ಲೋಸ್ ಮಾಡಿ ಸಿಟಿ ರವಿ ಅವರಿಗೆ ಪೊಲೀಸರು ಭದ್ರತೆಯನ್ನು ಒದಗಿಸಿದ್ದಾರೆ. ಮಗದೊಂದು ಭಾಗದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬೆಂಬಲಿಗರು ಅಲ್ಲಿ ಆಕ್ರೋಶವನ್ನು ಹೊರಹಾಕಿದ್ದಾರೆ ಏಕವಚನದಲ್ಲಿ. ಓಕೆ, ಸಿಟಿ ರವಿ ವಿರುದ್ಧ ಆಕ್ರೋಶ ಹೆಚ್ಚಾಗ್ತಾ ಇರೋದನ್ನ ಗಮನಿಸ್ತಾ ಇದ್ರಿ. ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕಿದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಂಬಲಿಗರು ಸಿಟಿ ರವಿ ಅವರ ಮೇಲೆ ಹಲ್ಲೆ ನಡೆಸಲಿಕ್ಕೂ ಕೂಡ ಮುಂದಾದ್ರು. ಏಕವಚನದಲ್ಲಿ ಅವರನ್ನ ನಿಂದಿಸಿದ್ರು. ತಾಕತ್ತಿದ್ರೆ ಬಾ ಅಂತ ಸವಾಲ್ ಕೂಡ ಹಾಕಿದಂತಹ ಸನ್ನಿವೇಶ ಕಂಡು ಬಂತು. ಓಕೆ, ಪೊಲೀಸರು ಈಗ ಸದ್ಯ ಪ್ರತಿಭಟನಾ ನಿರತ ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಂಬಲಿಗರನ್ನ ವಶಕ್ಕೆ ತೆಗೆದುಕೊಂಡಿರುವಂತಹ ದೃಶ್ಯ ವಿಜುವಲ್ಸ್ ಅಲ್ಲಿ ನೀವು ನೋಡ್ತಾ ಇದ್ರಿ. ಮಗದೊಂದು ಭಾಗದಲ್ಲಿ ಮಾರ್ಷಲ್ಸ್ ಸಿಟಿ ರವಿ ಅವರಿಗೆ ಭದ್ರತೆಯನ್ನ ಒದಗಿಸಿದ್ದಾರೆ. ಅಲ್ಲಿ ಎದುರಾಬದ್ರ ನಿಂತ್ಕೊಂಡು ಸಿಟಿ ರವಿ ಅವರ ಮೇಲೆ ಅಟ್ಯಾಕ್ ಮಾಡಲಿಕ್ಕೂ ಕೂಡ ಮುಂದಾದ್ರು. ಆ ಸಂದರ್ಭದಲ್ಲಿ ಮಾರ್ಷಲ್ಸ್ ಅವ್ರನ್ನ ತಡೆದ್ರು. ಫೈನಲಿ ಗೇಟ್ ಹಾಕಿ ಅವ್ರನ್ನ ಹೊರಕ್ಕೆ ಕಳಿಸುವಂತಹ ಪ್ರಯತ್ನ ಆಯಿತು. ಸಿಟಿ ರವಿ ಅವರು ಕೂಡ ಬಿಡಿ ಅದೇನಾಗುತ್ತೆ ಅಂತ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿದ್ದಂತಹ ಪ್ರಯತ್ನವೂ ಕೂಡ ಅಲ್ಲಿ ಗಮನ ಸೆಳೀತು. ಸೊ ಅದಾದ ನಂತರದಲ್ಲಿ ಪೊಲೀಸರು ಈಗ ಸದ್ಯ ಸುವರ್ಣಸೌಧಕ್ಕೆ ಆಗಮಿಸಿ ಅವರೆಲ್ಲರನ್ನು ಕೂಡ ವಶಕ್ಕೆ ಪಡೆದಿದ್ದಾರೆ. ಈಗ ವಶಕ್ಕೆ ಪಡೆದು ಅವರೆಲ್ಲರೂ ಕೂಡ ಹೊರಕ್ಕೆ ಕರ್ಕೊಂಡು ಹೋಗುವಂತಹ ಕೆಲಸವೂ ಕೂಡ ಆಗಿದೆ. ಇದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮೇಲೆ ಸಿಟಿ ರವಿ MLC ಪದವಿದಾಗಿಂದ ಅವ್ನು ತಾಯಿ ಇಳಿಸ್ಬೇಕು ಅಷ್ಟೇ. ಈಗ ಸರ್ ಯಾರ ನೇತೃತ್ವದಲ್ಲಿ ಹೋರಾಟ ಮಾಡ್ತಾ ಇದ್ದೀರಿ? ನಾವೆಲ್ಲ ಅವ್ನ ಅಕ್ಕನ ಅಭಿಮಾನಿಗಳು, ನಾವು ಅಕ್ಕನ ಮತಕ್ಷೇತ್ರದ ಅಭಿಮಾನಿಗಳು. ಅಕ್ಕನ ನಾವು ಅವೇನೆ ಮಾಡೋಣ. ಅವ್ನು ಈಗಿನ MLC ತಂದೆ ಉಚ್ಚಾಟನೆ ಮಾಡ್ಬೇಕು. ಇದೊಂದು ವಶಕ್ಕೆ ಪಡೆದ ಕಾರ್ಯಕರ್ತರ ಆಕ್ರೋಶದ ಮಾತು. ಕಾರ್ಯಕರ್ತರು ಅವರ ಸಹಜ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಬಟ್ ಹಲ್ಲೆ ನಡೆಸೋದಾಗ್ಲಿ, ಏಕವಚನದಲ್ಲಿ ಅವರನ್ನ ನಿಂದಿಸೋದಾಗ್ಲಿ ನಿಮ್ಮ ಕಡೆಯಿಂದ ಆಗ್ತಾ ಇರುವಂತಹದ್ದೇನು? ಹಾಗಾದ್ರೆ ಅವ್ರು ಮಾಡಿದ ತಪ್ಪು ಅನ್ನೋದಾದ್ರೆ ನೀವು ಮಾಡ್ತಿರೋದು ಏನು ಅನ್ನೋದ್ರ ಬಗ್ಗೆ ನಿಮಗೂ ಕೂಡ ಒಂದು ಸ್ವಲ್ಪ ಅರಿವಿರಬೇಕಲ್ವಾ? ಈಗ ಹಲ್ಲೆ ನಡೆಸಿ ಏನೋ ಹೆಚ್ಚು ಕಮ್ಮಿ ಆಯಿತು ಅಂತಂದರೆ ನಿಮ್ಮನ್ನು ಕೂಡ ಅರೆಸ್ಟ್ ಮಾಡ್ತಾರೆ. ಅದಕ್ಕೂ ಕೂಡ ರೆಡಿನಾ ನೀವು? ಅದಕ್ಕಾಗಿಯೇ ತಯಾರಾಗಿ ಬಂದಿದ್ದೀರಾ? ನೋಡಿ, ಅಲ್ಲಿ ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕಿದಂತಹ ಪ್ರತಿಭಟನಾ ನಿರತರು ಯಾವ ರೀತಿಯಾಗಿ ಮುತ್ತಿಗೆ ಹಾಕಿದ್ರು, ಸಿಟಿ ರವಿ ಅವ್ರನ್ನ ಹಲ್ಲೆ ನಡೆಸಲಿಕ್ಕೆ ಮುಂದಾದ್ರು, ಅವ್ರಿಗೊಂದಷ್ಟು ಎಚ್ಚರಿಕೆಯನ್ನು ಕೊಡುವಂತಹ ಕೆಲಸವನ್ನ ಮಾಡಿದ್ರು. ಕೆಟ್ಟ ಕೆಟ್ಟ ಪದಗಳನ್ನು ಕೂಡ ಈ ಸಂದರ್ಭದಲ್ಲಿ ಪ್ರಯೋಗವನ್ನು ಮಾಡಿದಂಥದ್ದು ಕೂಡ ಗಮನ ಸೆಳೀತು. ನಾವು ಅಕ್ಕನಿಗೋಸ್ಕರ ಏನು ಬೇಕಾದರೂ ಮಾಡ್ತೀವಿ, ಅಕ್ಕನ ಬಗ್ಗೆ ಮಾತನಾಡಿದ ತಪ್ಪು ಅನ್ನೋದು ನೀವೆಲ್ಲ ಯಾವ ವ್ಯವಸ್ಥೆಯಲ್ಲಿ ಹೋರಾಟ ಮಾಡ್ತೀರಾ? ಮುಂದೆ ಹಿಂದೆ ಬನ್ನಿ, ಮೀಡಿಯಾದವರು ಹಿಂದೆ ಬರಪ್ಪ, ಹಿಂದೆ ಬರಪ್ಪ ಎಲ್ಲ